ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಒಂದು ರಾ ವೆಜಿಟೇಬಲ್ ಜ್ಯೂಸ್ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆ ವೀಳ್ಯದೆಲೆ 2, 5 ಹನಿಯಷ್ಟು ನಿಂಬೆ ರಸ ಮತ್ತು ಶುಂಠಿ ಬೆಳ್ಳುಳ್ಳಿ 2 ಗ್ರಾಮು, ಕರಿಬೇವಿನ ಸೊಪ್ಪು ಒಂದು 5 ಗ್ರಾಮಷ್ಟು, ಕುಕುಂಬರ್ ಅಂದರೆ ಸೌತೆಕಾಯಿ 50 ಗ್ರಾಮು, ಆಮೇಲೆ ರ್ಯಾಡಿಶ್ 50 ಗ್ರಾಮು, ಕ್ಯಾರೆಟ್ 50 ಗ್ರಾಮು, ಬೇಕು ಅಂದರೆ ಟೊಮೆಟೊನೂ ಹಾಕೊಬೋದು. ಅದು ಒಂದು 20 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದು ಎಲ್ಲ ಸೇರಿ ಹೆಚ್ಚು ಕಮ್ಮಿ ನಮಗೆ 250 ಗ್ರಾಮಷ್ಟು ಇದೆ. ಅದಕ್ಕೆ ರುಬ್ಬೋದಕ್ಕೆ ನಾವು ನೀರಿಗೆ ಬದಲಾಗಿ ಮಜ್ಜಿಗೆ ತೆಗೆದಿಟ್ಟಿದ್ದೀವಿ. ಈಗ ಇದು ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು, ಪೇಸ್ಟ್ ಥರ ಮಾಡ್ಕೊಬೇಕು. ತುಂಬ ನೀರು ಹಾಕಬಾರ್ದು, ಯಾಕಂದರೆ ನೀರಿತ್ತು ಅಂತಂದರೆ ಈ ತರಕಾರಿ ಎಲ್ಲ ಸರಿಯಾಗಿ ಸ್ಮ್ಯಾಶ್ ಆಗೋಲ್ಲ, ಅಂದರೆ ನುಣ್ಣಗಾಗಲ್ಲ. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಇದನ್ನು ರುಬ್ಬಿ ತೆಗೆದುಕೊಬೇಕು. ಪ್ರತಿದಿನ ನಾವು ರಾ ವೆಜಿಟೇಬಲ್ ಜ್ಯೂಸ್ ಮಾಡ್ತಾಯಿದ್ದೀವಿ 4 ದಿನದಿಂದ. ಅದೇ ಥರನೇ ಇದು ಮಾಡ್ಕೊಳ್ಳೋದು. ಈ ಥರ ಗಟ್ಟಿಯಾಗಿ ಒಂದು 125 ಗ್ರಾಮ್ ತೊಗೊಂಡು ಅದಕ್ಕೆ 125 ಗ್ರಾಮ್ ಮಜ್ಜಿಗೆನ ಬೆರೆಸಿ ನೀರು ಹಾಕ್ಕೊಬೋದು. ನೀರು ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಕೆಲವರಿಗೆ. ಅದಕ್ಕೋಸ್ಕರ ನಾನು ಮಜ್ಜಿಗೆ ಯೂಸ್ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ನಿಂಬೆಹಣ್ಣನ್ನು ಒಂದು 5 ತೊಟ್ಟು ಹಾಕ್ಕೊಳ್ಳೋದು. ಆ ರಸವನ್ನು 5 ತೊಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೆಳಗ್ಗೆ ತಿಂಡಿಗಿನ್ನ ಒಂದು ಅರ್ಧ ತಾಸು ಮುಂದೆ, ಅಂದರೆ ತಿಂಡಿಗಿನ್ನ ಮುಂಚೆ ಇದನ್ನು ಕುಡಿದು, ಅದೇ ಥರ ಮಧ್ಯಾಹ್ನನೂ ಇದೇ ಥರ ಮಜ್ಜಿಗೆ ಮಿಕ್ಸ್ ಮಾಡಿ ಒಂದು 250 ಗ್ರಾಮಷ್ಟು ನಾವು ಊಟಕ್ಕಿಂತ ಮುಂಚೆ ಕುಡಿತಾ ಬಂದ್ವಿ ಅಂದರೆ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರ ಆಗಿ ದೇಹ ಸದೃಢವಾಗಿರುತ್ತೆ. ಇದನ್ನು ಪ್ರತಿದಿನ ನಾವು ಯಾವುದಾದ್ರೂ ಒಂದು ತರಕಾರಿ ಮನೇಲಿರೋ ಅಂಥದ್ದನ್ನು ಯೂಸ್ ಮಾಡಿ ಈ ಥರ ಮಾಡ್ಕೊಂಡು ಕುಡಿಬೋದು. ಕಣ್ಣಿಗೆ, ಕರಳಿಗೆ, ಹೃದಯಕ್ಕೆ ಮತ್ತು ಬ್ಲಡ್ ಪ್ಯೂರಿಫಿಕೇಷನ್ಗೆ, ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು.